ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡದಿಂದ ದಿನಕ್ಕೆ ದಿನ ರಂಗೇರ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ಹಾಗೆ ದೋಸ್ತಿ ನಾಯಕರು ತಮ್ಮ ಗೆಲ್ಲಲು ಕುದುರೆಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ವಾರದಲ್ಲಿ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ ಅಂತ ರಾಮನಗರದ ಇಗ್ಗಲೂರು ಗ್ರಾಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಎಂದೂ ಕೂಡ ಯಾರಿಗೂ ದ್ರೋಹ ಮಾಡಿಲ್ಲ. ನನ್ನನ್ನು 2 ಬಾರಿ ನೀವು ಗೆಲ್ಲಿಸಿದ್ದೀರಿ. ಈ ಬಾರಿ ನನ್ನ ಬದುಕು ಇರೋದು ನಿಮ್ಮ ಋಣ ತೀರಿಸೋಕೆ. ಈ ಹಿಂದೆ ನಾನು ಜಾತಿ ಪಕ್ಷ ನೋಡದೆ ಕೆಲಸವನ್ನ ಮಾಡಿದ್ದೇನೆ. ನಾನು ಒಳ್ಳೆಯ ಕೆಲಸ ಮಾಡಿದ್ರೆ, ಜನಪರ ಯೋಜನೆ ತಂದಿದ್ರೆ ಈ ಬಾರಿ ನನಗೆ ಬೆಂಬಲ ಕೊಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಇಲ್ಲಿ ಕಳೆದ 20 ವರ್ಷ ಪಟ್ಟಂತ ನೋವು ನೀವು ನನ್ನ ಕಾರ್ಯಕರ್ತರು ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿ, ಇಲ್ಲ ನೀನೇ ಬರಬೇಕು ಅಂತ ಹೇಳಿ 18ರಲ್ಲಿ ಕರ್ಕೊಂಡು ಚುನಾವಣೆ ನಿಲ್ಲಿಸ್ಕೊಂಡಿದ್ದೆ. ನನ್ನನ್ನು ನಂಬಿ ಈ ಕ್ಷೇತ್ರದಲ್ಲಿ ಈ ಪಕ್ಷ ಉಳಿಸ್ಕೋಬೇಕು ಅಂತ ಹೇಳಿ ದುಡಿಮೆ ಮಾಡಿರ್ತಕ್ಕಂಥ ನನ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನೀಗ ಸ್ವಾರ್ಥಕ್ಕೋಸ್ಕರವಾಗಿ ನಿಮ್ಮನ್ನ ಬಲಿಪಶು ಮಾಡಲಿಕ್ಕೆ ಸಿದ್ಧ ಇಲ್ಲ. ಈ ಪಕ್ಷ ಈಗ ಉಳಿಯಲೇಬೇಕು. ಬರೀ ಚನ್ನಪಟ್ಟಣ ಅಷ್ಟೇ ಅಲ್ಲ, ರಾಮನಗರದಲ್ಲೂ ಕುಟುಂಬ ನಡೆದಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಫೈಟ್ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಮೂಡ ಹಗರಣದಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇತ್ತ ಸಿಎಂ ರೇಸ್ನಲ್ಲಿರುವಂತಹ ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಬಳಿಕ ಮಾತನಾಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ, ಭೇಟಿಯಾಗಿದ್ವಿ, ಊಟ ಮಾಡಿಸಿದ್ರು ಅಷ್ಟೇ, ನಂದು ಬೇರೆ ಕಾರ್ಯಕ್ರಮ ಇತ್ತು, ಅಲ್ಲಿ ಬಂದಿದ್ದೆ ಅಷ್ಟೇ ಅಂತ ಹೇಳಿದ್ದಾರೆ. ಬೇರೆ ಕಾರ್ಯಕ್ರಮ ಇತ್ತು, ಸೊ ಅಲ್ಲಿ ಬಂದಿದ್ದೆ, ಸಾಹೇಬ್ರ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ, ಊಟ ಮಾಡಿದ್ರೆ ಅಷ್ಟೇ. ಬೇರೆ ಏನು ಚರ್ಚೆ ಆಗಿಲ್ಲ ಸರ್? ಬೇರೆ ಏನಾಗ್ತದೆ, ಏನಿತ್ತು? ಈಗ ಸಿಎಂ ರಾಜೀನಾಮೆ ಕೊಡಬೇಕು ಕೂಗು ಜಾಸ್ತಿ. ಇಲ್ಲ, ನಾವಿಲ್ಲಿ ಕೊಡಬಾರ್ದು ಅಂತ ಹೇಳಿರಲ್ಲ, ಅವ್ರು ಕೂಗು ಮಾಡಿದ್ರೆ ನಾವು ಬೇಡ ಅಂತ ಹೇಳಿದ್ರೆ. ಅಲ್ಲ, ಡೆಲ್ಲಿಗೆ ಸರ್ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅದು ಈ ಸಿಎಮ್ಗೆ ಸಾಹೇಬ್ರು ಹೆಂಗೆ ಭೇಟಿ ಆದ್ವಿ ಹಂಗೆ ಅಷ್ಟೇ. ಅದು ಭೇಟಿ ಆಗ್ತಾನೆ ಇರ್ತೀವಿ, ಮತ್ತೆ ಎಲ್ಲ ಒಂದೇ ಮಂತ್ರಿಗಳು ಶಾಸಕರು ಭೇಟಿ ಆಗ್ತಾನೆ ಇರ್ತೀವಿ. ಅದು ನಂಗೆ ನೀವು ಹೆಂಗೆ ಸೇರಿದ್ರಿ, ಡೈಲಿ ಸೇರ್ತಿರಲ್ಲ ನಾವು. ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿ ಭಾರಿ ಮಳೆಯಾದ ಹಿನ್ನೆಲೆ ಜನರು ತತ್ತರಿಸಿ ಹೋಗಿದ್ದಾರೆ. ಆಗುಂಬೆ ಘಾಟ್, ಹೆಬ್ರಿ ಬೆಟ್ಟದ ತಪ್ಪಲ್ನಲ್ಲಿ ಸುರಿದ ಧಾರಾಕಾರ ಮಳೆಗೆ ಉಡುಪಿ ಜಿಲ್ಲೆ ಹೆಬ್ರಿಯ ನದಿಗಳು ತುಂಬಿ ಹರಿದಿವೆ. ಇನ್ನು ನದಿ ತುಂಬಿ ಹರಿದ ರಭಸಕ್ಕೆ ಮಳೆ ನೀರು ಏಕಾಏಕಿ ಮನೆಗಳಿಗೆ ನುಗ್ಗಿದೆ. ತೋಟ ಗದ್ದೆಗಳಿಗೆ ನುಗ್ಗಿರುವಂತಹ ನೀರಿನ ರಭಸಕ್ಕೆ ತಗ್ಗು ಪ್ರದೇಶದಲ್ಲಿ ನಿಲ್ಲಿಸಿರುವಂತಹ ಕಾರು ತೋಟದಲ್ಲಿ ತೇಲಿ ಹೋಗಿದೆ. ಇನ್ನು ಭಾರಿ ಮಳೆಗೆ ಮನೆಗೆ ನೀರು ನುಗ್ಗಿ ಗುಡುಗು ಮಿಂಚು ಅಬ್ಬರಿಸ್ತಾ ಇವೆ. ಗದಗ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆ ರೈತನ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಗಾಳಿ ಮಳೆಗೆ ಲಕ್ಕುಂಡಿ ಗ್ರಾಮದ ರೈತ ಷಣ್ಮುಖ 8 ಎಕರೆ ಜಮೀನಿನಲ್ಲಿ ಬೆಳೆದಿರುವಂತಹ ಗೋವಿನ ಜೋಳ ನಾಶ ಆಗಿದೆ. ಚಿನ್ನವನ್ನ ಅಡವಿಟ್ಟು ಬೆಳೆಯನ್ನ ಬೆಳೆದಿದ್ವಿ, ಈಗ ನೋಡಿದ್ರೆ ಮಳೆಯಿಂದ ಬೆಳೆ ನಾಶ ಆಗಿದೆ ಅಂತ ರೈತ ಕಣ್ಣೀರು ಹಾಕ್ತಿದ್ದಾರೆ. ನಮಗೆ ಮಳೆ ಆಗಿ ನಮ್ಮ ಮನೆ ಲುಕ್ಷೇನ್ ಆಗೈತೆ ನೋಡ್ರಿ, ಏನು ಮಾಡ್ಬೇಕ್ರಿ ನಾವು? ಗಾಳಿ ಮಳೆ ಎಲ್ಲ 8 ಎಕರೆ ಹೊಲ ರೀ. 8 ಎಕರೆ ಹೊಲಾಗ ಇದಿಷ್ಟು ಬಿದ್ದು ಹೋಗೈತ್ರಿ. ಈ ನಮನಿ ಬೆಳೆಸಿವ್ರಿ, ನಾವು ಮಗನ ಥರ ಜೋಪಾನ ಮಾಡೀವ್ರಿ. ಮತ್ತು ಈ ನಮನಿ ಬೆಳೆಸಿ ಈ ನಮನಿ ಲುಕ್ಷೇನ್ ಆಗೈತ್ರಿ. ಇದಕ್ಕೆ ಏನು ಮಾಡಬೇಕು? ನಮಗೇನು ಒಂದು ತುಳಿಯಲ್ರಿ. ಗದಗದಲ್ಲಿ ಸುರಿದ ಧಾರಾಕಾರ ಮಳೆ ಭಾರಿ ಅವಾಂತರ ಸೃಷ್ಟಿ ಮಾಡಿದೆ. ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಸುರಿದಿರುವಂತಹ ಮಳೆಗೆ ಕಾಲುವೆ ಉಕ್ಕಿ ಹರಿದು 100 ಕ್ವಿಂಟಲ್ ಈರುಳ್ಳಿ ನೀರು ಪಾಲಾಗಿದೆ. ನೀರಾವರಿ ಇಲಾಖೆ ನಿರ್ಲಕ್ಷ್ಯಕ್ಕೆ ರೈತರ ಬದುಕು ಮೂರಾಬಟ್ಟಿಯಾಗಿದೆ. ಕಟಾವು ಮಾಡಲು ಡಂಬಳ ಗ್ರಾಮದಲ್ಲಿ ಹಾಕಿರುವಂತಹ 100 ಕ್ವಿಂಟಲ್ ಈರುಳ್ಳಿ ನೀರು ಪಾಲಾಗಿದೆ. ಪರಿಹಾರಕ್ಕಾಗಿ ರೈತರು ಆಗ್ರಹ ಮಾಡ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 3 ದಿನಗಳ ತನಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇಂದಿನಿಂದ ಅಕ್ಟೋಬರ್ 9ರ ತನಕ ಸಿಟಿಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಹವಾಮಾನ ಇಲಾಖೆ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಚಲಿಸಿದ ರೈಲಿನಿಂದ ಯುವಕ ಜಿಗಿದಿರುವಂತಹ ಘಟನೆ ದಾವಣಗೆರೆ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ದಾವಣಗೆರೆಯಿಂದ ಸೊಲ್ಲಾಪುರಕ್ಕೆ ಹೋಗುವ ರೈಲು ಹತ್ತಿರುವಂತಹ ಯುವಕ ಪ್ರಜ್ವಲ್ ಬ್ಯಾಡ್ಗಿಗೆ ಸ್ಟಾಪ್ ಇಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಚಲಿಸುತ್ತಿರುವಂತಹ ರೈಲಿನಿಂದ ಜಿಗಿದಿದ್ದಾನೆ. ಇನ್ನು ರೈಲಿಂದ ಜಿಗಿದ ಪ್ರಜ್ವಲ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ರೈಲಿಂದ ಜಿಗಿದ ವಿಡಿಯೋ ರೈಲ್ವೆ ನಿಲ್ದಾಣದಲ್ಲಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕಾರು ಸಿಎಂ ಕಾನ್ವೇಗೆ ನುಗ್ಗಿದ ಘಟನೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ್ ರೆಡ್ಡಿ ಕಾರು ಚಾಲಕನ ಮೇಲೆ ಗಂಗಾವತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಿನ್ನೆ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ರೆಡ್ಡಿ ಕಾರು ಚಾಲಕನಿಗೆ ಸಿಎಂ ವಾಹನಕ್ಕೆ ಝೀರೋ ಟ್ರಾಫಿಕ್ ಇರೋದು ಗೊತ್ತಿದ್ರೂ ಕೂಡ ಡಿವೈಡರ್ ದಾಟಿ ಎದುರುಗಡೆ ಕಾರು ಚಲಾಯಿಸಿದ್ದಾನೆ. ಉದ್ದೇಶಪೂರ್ವಕವಾಗಿ ಜನಾರ್ದನ್ ರೆಡ್ಡಿ ಸಿಎಂ ವಾಹನಕ್ಕೆ ಎದುರು ಹೋದ್ರ ಎಂಬ ಚರ್ಚೆಗಳು ಕೂಡ ಈಗ ಶುರುವಾಗಿತ್ತು. ಹೀಗಾಗಿ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಸಿಎಂ ಕಾನ್ವೆ ವಿರುದ್ಧ ಕಾರು ಚಲಾಯಿಸಿದ ಚಾಲಕ ಮೇಲೆ ಝೀರೋ ಟ್ರಾಫಿಕ್ ಕಾನೂನು ಉಲ್ಲಂಘನೆ ಕೇಸ್ ದಾಖಲಾಗಿದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡದಿಂದ ದಿನಕ್ಕೆ ದಿನ ರಂಗೇರ್ತಾ ಇದೆ. ಈ ನಡುವೆ ಕಾಂಗ್ರೆಸ್ ಹಾಗೆ ದೋಸ್ತಿ ನಾಯಕರು ತಮ್ಮ ಗೆಲ್ಲಲು ಕುದುರೆಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇದರ ನಡುವೆ ಇನ್ನೊಂದು ವಾರದಲ್ಲಿ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ ಅಂತ ರಾಮನಗರದ ಇಗ್ಗಲೂರು ಗ್ರಾಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಎಂದೂ ಕೂಡ ಯಾರಿಗೂ ದ್ರೋಹ ಮಾಡಿಲ್ಲ. ನನ್ನನ್ನು 2 ಬಾರಿ ನೀವು ಗೆಲ್ಲಿಸಿದ್ದೀರಿ. ಈ ಬಾರಿ ನನ್ನ ಬದುಕು ಇರೋದು ನಿಮ್ಮ ಋಣ ತೀರಿಸೋಕೆ. ಈ ಹಿಂದೆ ನಾನು ಜಾತಿ ಪಕ್ಷ ನೋಡದೆ ಕೆಲಸವನ್ನ ಮಾಡಿದ್ದೇನೆ. ನಾನು ಒಳ್ಳೆಯ ಕೆಲಸ ಮಾಡಿದ್ರೆ, ಜನಪರ ಯೋಜನೆ ತಂದಿದ್ರೆ ಈ ಬಾರಿ ನನಗೆ ಬೆಂಬಲ ಕೊಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಒಂದು ಕಠಿಣವಾದಂತಹ ನಿರ್ಧಾರ ಮಾಡಬೇಕಾದ್ರೆ ಚನ್ನಪಟ್ಟಣದಲ್ಲಿ ನಾನು ಯಾಕೆ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ಕಳೆದ 20 ವರ್ಷ ಪಟ್ಟಂತ ನೋವು ನೀವು ನನ್ನ ಕಾರ್ಯಕರ್ತರು ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿ, ಇಲ್ಲ ನೀನೇ ಬರಬೇಕು ಅಂತ ಹೇಳಿ 18ರಲ್ಲಿ ಕರ್ಕೊಂಡ್ಬಂದು ಚುನಾವಣೆ ನಿಲ್ಲಿಸ್ಕೊಂಡಿದ್ದೆ. ನನ್ನನ್ನು ನಂಬಿ ಈ ಕ್ಷೇತ್ರದಲ್ಲಿ ಈ ಪಕ್ಷ ಉಳಿಸ್ಕೋಬೇಕು ಅಂತ ಹೇಳಿ ದುಡಿಮೆ ಮಾಡಿರ್ತಕ್ಕಂಥ ನನ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾನೀಗ ಸ್ವಾರ್ಥಕ್ಕೋಸ್ಕರವಾಗಿ ನಿಮ್ಮನ್ನ ಬಲಿಪಶು ಮಾಡಲಿಕ್ಕೆ ಸಿದ್ಧ ಇಲ್ಲ. ಈ ಪಕ್ಷ ಈಗ ಉಳಿಯಲೇಬೇಕು. ಬರೀ ಚನ್ನಪಟ್ಟಣ ಅಷ್ಟೇ ಅಲ್ಲ, ರಾಮನಗರದಲ್ಲೂ ಕುದಂಬರ ನಡೆದಿದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಫೈಟ್ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಮೂಡ ಹಗರಣದಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇತ್ತ ಸಿಎಂ ರೇಸ್ನಲ್ಲಿರುವಂತಹ ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಬಳಿಕ ಮಾತನಾಡಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ, ಭೇಟಿಯಾಗಿದ್ವಿ, ಊಟ ಮಾಡಿಸಿದ್ರು ಅಷ್ಟೇ, ನಂದು ಬೇರೆ ಕಾರ್ಯಕ್ರಮ ಇತ್ತು, ಅಲ್ಲಿ ಬಂದಿದ್ದೆ ಅಷ್ಟೇ ಅಂತ ಹೇಳಿದ್ದಾರೆ. ಬೇರೆ ಕಾರ್ಯಕ್ರಮ ಇತ್ತು, ಸೊ ಅಲ್ಲಿ ಬಂದಿದ್ದೆ, ಸಾಹೇಬ್ರ ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ವಿ, ಊಟ ಮಾಡಿದ್ರೆ ಅಷ್ಟೇ. ಬೇರೆ ಏನು ಚರ್ಚೆ ಆಗಿಲ್ಲ ಸರ್? ಬೇರೆ ಏನಾಗ್ತದೆ, ಏನಿತ್ತು? ಈಗ ಸಿ ಎಂ ರಾಜೀನಾಮೆ ಕೊಡಬೇಕು ಕೂಗು ಜಾಸ್ತಿ. ಇಲ್ಲ, ನಾವಿಲ್ಲಿ ಕೊಡಬಾರ್ದು ಅಂತ ಹೇಳಿರಲ್ಲ, ಅವ್ರು ಕೂಗು ಮಾಡಿದ್ರೆ ನಾವು ಬೇಡ ಅಂತ ಹೇಳಿದ್ರೆ. ಅಲ್ಲ, ಡೆಲ್ಲಿಗೆ ಸರ್ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅದು ಈ ಸಿಎಮ್ಗೆ ಸಾಹೇಬ್ರು ಹೆಂಗೆ ಭೇಟಿ ಆದ್ವಿ ಹಂಗೆ ಅಷ್ಟೇ. ಅದು ಭೇಟಿ ಆಗ್ತಾನೆ ಇರ್ತೀವಿ, ಮತ್ತು ಎಲ್ಲ ಒಂದೇ ಮಂತ್ರಿಗಳು ಶಾಸಕರು ಭೇಟಿ ಆಗ್ತಾನೆ ಇರ್ತೀವಿ. ಅದು ನಂಗೆ ನೀವು ಹೆಂಗೆ ಸೇರಿದ್ರಿ? ಡೈಲಿ ಸೇರ್ತಿರಲ್ಲ ನಾವು. ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿ ಭಾರಿ ಮಳೆಯಾದ ಹಿನ್ನೆಲೆ ಜನರು ತತ್ತರಿಸಿ ಹೋಗಿದ್ದಾರೆ. ಆಗುಂಬೆ ಘಾಟ್, ಹೆಬ್ರಿ ಬೆಟ್ಟದ ತಪ್ಪಲ್ನಲ್ಲಿ ಸುರಿದ ಧಾರಾಕಾರ ಮಳೆಗೆ ಉಡುಪಿ ಜಿಲ್ಲೆ ಹೆಬ್ರಿಯ ನದಿಗಳು ತುಂಬಿ ಹರಿದಿವೆ. ಇನ್ನು ನದಿ ತುಂಬಿ ಹರಿದ ರಭಸಕ್ಕೆ ಮಳೆ ನೀರು ಏಕಾಏಕಿ ಮನೆಗಳಿಗೆ ನುಗ್ಗಿದೆ. ತೋಟ ಗದ್ದೆಗಳಿಗೆ ನುಗ್ಗಿರುವಂತಹ ನೀರಿನ ರಭಸಕ್ಕೆ ತಗ್ಗು ಪ್ರದೇಶದಲ್ಲಿ ನಿಲ್ಲಿಸಿರುವಂತಹ ಕಾರು ತೋಟದಲ್ಲಿ ತೇಲಿ ಹೋಗಿದೆ. ಇನ್ನು ಭಾರಿ ಮಳೆಗೆ ಮನೆಗೆ ನೀರು ನುಗ್ಗಿ ಗುಡುಗು ಮಿಂಚು ಅಬ್ಬರಿಸ್ತಾ ಇವೆ. ಗದಗ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆ ರೈತನ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಗಾಳಿ ಮಳೆಗೆ ಲಕ್ಕುಂಡಿ ಗ್ರಾಮದ ರೈತ ಷಣ್ಮುಖ 8 ಎಕರೆ ಜಮೀನಲ್ಲಿ ಬೆಳೆದಿರುವಂತಹ ಗೋವಿನ ಜೋಳ ನಾಶ ಆಗಿದೆ. ಚಿನ್ನವನ್ನ ಅಡವಿಟ್ಟು ಬೆಳೆಯನ್ನ ಬೆಳೆದಿದ್ವಿ, ಈಗ ನೋಡಿದ್ರೆ ಮಳೆಯಿಂದ ಬೆಳೆ ನಾಶ ಆಗಿದೆ ಅಂತ ರೈತ ಕಣ್ಣೀರು ಹಾಕ್ತಿದ್ದಾರೆ. ನಮಗೆ ಮಳೆ ಆಗಿ ನಮ್ಮ ಮನೇಲಿ ಲುಕ್ಷೇನ್ ಆಗೈತೆ ನೋಡ್ರಿ. ಏನು ಮಾಡ್ಬೇಕ್ರಿ ನಾವು? ಗಾಳಿ ಮಳೆ ಎಲ್ಲ 8 ಎಕರೆ ಹೊಲ ರೀ. 8 ಎಕರೆ ಹೊಲಾಗ ಇದಿಷ್ಟು ಬಿದ್ದೋಗೈತ್ರಿ. ಈ ನಮನೆ ಬೆಳೆಸಿವ್ರಿ, ನಾವು ಮಗನ ಥರ ಜೋಪಾನ ಮಾಡೀವ್ರಿ. ಮತ್ತು ಈ ನಮನೆ ಬೆಳೆಸಿ ಈ ನಮನೆ ಲುಕ್ಷೇನೆ ಆಗೈತ್ರಿ. ಇದಕ್ಕೆ ಏನು ಮಾಡಬೇಕು? ನಮಗೇನು ಒಂದು ತಿಳಿಯಲ್ರಿ. ಗದಗದಲ್ಲಿ ಸುರಿದ ಧಾರಾಕಾರ ಮಳೆ ಭಾರಿ ಅವಾಂತರ ಸೃಷ್ಟಿ ಮಾಡಿದೆ. ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಸುರಿದಿರುವಂತಹ ಮಳೆಗೆ ಕಾಲುವೆ ಉಕ್ಕಿ ಹರಿದು 100 ಕ್ವಿಂಟಲ್ ಈರುಳ್ಳಿ ನೀರು ಪಾಲಾಗಿದೆ. ನೀರಾವರಿ ಇಲಾಖೆ ನಿರ್ಲಕ್ಷ್ಯಕ್ಕೆ ರೈತರ ಬದುಕು ಮೂರಾಬಟ್ಟಿಯಾಗಿದೆ. ಕಟಾವು ಮಾಡಲು ಡಂಬಳ ಗ್ರಾಮದಲ್ಲಿ ಹಾಕಿರುವಂತಹ 100 ಕ್ವಿಂಟಲ್ ಈರುಳ್ಳಿ ನೀರು ಪಾಲಾಗಿದೆ. ಪರಿಹಾರಕ್ಕಾಗಿ ರೈತರು ಆಗ್ರಹ ಮಾಡ್ತಿದ್ದಾರೆ.
ಇನ್ನು ಬೆಂಗಳೂರಿನಲ್ಲಿ 3 ದಿನಗಳ ತನಕ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಇಂದಿನಿಂದ ಅಕ್ಟೋಬರ್ 9ರ ತನಕ ಸಿಟಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಹವಾಮಾನ ಇಲಾಖೆ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಚಲಿಸಿದ ರೈಲಿನಿಂದ ಯುವಕ ಜಿಗಿದಿರುವಂತಹ ಘಟನೆ ದಾವಣಗೆರೆ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ದಾವಣಗೆರೆಯಿಂದ ಸೊಲ್ಲಾಪುರಕ್ಕೆ ಹೋಗುವ ರೈಲು ಹತ್ತಿರುವಂತಹ ಯುವಕ ಪ್ರಜ್ವಲ್ ಬ್ಯಾಡ್ಗಿಗೆ ಸ್ಟಾಪ್ ಇಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಚಲಿಸುತ್ತಿರುವಂತಹ ರೈಲಿನಿಂದ ಜಿಗಿದಿದ್ದಾನೆ. ಇನ್ನು ರೈಲಿಂದ ಜಿಗಿದ ಪ್ರಜ್ವಲ್ಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ರೈಲಿಂದ ಜಿಗಿದ ವಿಡಿಯೋ ರೈಲ್ವೆ ನಿಲ್ದಾಣದಲ್ಲಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಕಾರು ಸಿಎಂ ಕಾನ್ವೇಗೆ ನುಗ್ಗಿದ ಘಟನೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ್ ರೆಡ್ಡಿ ಕಾರು ಚಾಲಕನ ಮೇಲೆ ಗಂಗಾವತಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಿನ್ನೆ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ರೆಡ್ಡಿ ಕಾರು ಚಾಲಕನಿಗೆ ಸಿಎಂ ವಾಹನಕ್ಕೆ ಝೀರೋ ಟ್ರಾಫಿಕ್ ಇರೋದು ಗೊತ್ತಿದ್ರೂ ಕೂಡ ಡಿವೈಡರ್ ದಾಟಿ ಎದುರುಗಡೆ ಕಾರು ಚಲಾಯಿಸಿದ್ದಾನೆ. ಉದ್ದೇಶಪೂರ್ವಕವಾಗಿ ಜನಾರ್ದನ್ ರೆಡ್ಡಿ ಸಿಎಂ ವಾಹನಕ್ಕೆ ಎದುರು ಹೋದ್ರಾ ಎಂಬ ಚರ್ಚೆಗಳು ಕೂಡ ಈಗ ಶುರುವಾಗಿತ್ತು. ಹೀಗಾಗಿ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಸಿಎಂ ಕಾನ್ವೆ ವಿರುದ್ಧ ಕಾರು ಚಲಾಯಿಸಿದ ಚಾಲಕ ಮೇಲೆ ಝೀರೋ ಟ್ರಾಫಿಕ್ ಕಾನೂನು ಉಲ್ಲಂಘನೆ ಕೇಸ್ ದಾಖಲಾಗಿದೆ.